ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಲಿಖಿತಾಸ್ ಚಾನಲ್. ಇವತ್ತು ನಾನು ಚಟ್ನಿ ಪುಡಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟು ಒಂದು ಅರ್ಧ ಬಟ್ಲು ಹುರ್ಗಡ್ಲೆ ತೊಗೋಬೇಕು. ಖಾರದ ಪುಡಿ, ಕರಿಬೇವು, ಒಣ ಕೊಬ್ಬರಿ ಅರ್ಧ ಬಟ್ಲು ತೊಗೊಂಡಿದ್ದೀನಿ. ಒಂದು ಗೆಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿರೋದು ಮತ್ತು ಉಪ್ಪು. ಇವಾಗ ಒಂದೊಂದನೇ ಜಾರ್ಗೆ ಹಾಕ್ತಾ ಹೋಗೋಣ. ಫಸ್ಟಿಗೆ ಒಣ ಕೊಬ್ಬರಿನ ಮಿಕ್ಸಿ ಮಾಡ್ಕೋಬೇಕು. ಒಣ ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರಬೇಕು. ಇಲ್ಲ ಬೇಕಂದರೆ ತುರಿದು ಹಾಕ್ಬೋದು. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರಬೇಕು. ದೊಡ್ಡ ಪೀಸ್ ಇದ್ದರೆ ಅದು ಬೇಗ ಸಣ್ಣಕ್ಕಾಗಲ್ಲ. ಅದಕ್ಕೊಂದು ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಳ್ಳಿ, ಬೇಗ ಸಣ್ಣಕ್ಕಾಗ್ಬಿಡುತ್ತೆ ಜಾರಲ್ಲಿ. ತುಂಬ ಸಿಂಪಲ್ಲಾಗಿದೆ ಮತ್ತು ಚಟ್ನಿ ಪುಡಿ ಅಂತೂ ಬೇಕೇ ಬೇಕಲ್ವ, ರೊಟ್ಟಿಗೆ, ಚಪಾತಿಗೆ ಮತ್ತು ಉಪ್ಪಿಟ್ಟು ಅವಲಕ್ಕಿ ಮಾಡಿದಾಗೆಲ್ಲ ಸೈಡ್ ಡಿಶ್ ಆಗಿ ಬೇಕೇ ಬೇಕು ಚಟ್ನಿ ಪುಡಿ. ಸೊ ಈ ಥರ ಮಾಡಿ ಇಟ್ಕೊಂಡ್ರೆ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಯೂಸ್ ಆಗುತ್ತೆ. ಇವಾಗ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಹಾಕಬೇಕು. ಬೆಳ್ಳುಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ನಾವು ಜಾಸ್ತಿನೇ ಹಾಕ್ಕೋಬೋದು. ಕರಿಬೇವು ಅಷ್ಟೇ ಜಾಸ್ತಿನೇ ಹಾಕ್ಕೋಬೋದು. ಅದು ಕರಿಬೇವಿನ ಹುರಿದು ಹಾಕೋದಿಲ್ಲ, ಹಂಗೆ ಹಸಿದೇ ಹಾಕಿದ್ದೀನಿ. ನೆಕ್ಸ್ಟು ಖಾರದ ಪುಡಿ. ನಮ್ಮದು ಸ್ವಲ್ಪ ಖಾರದ ಪುಡಿ ಖಾರ ಇದೆ, ಅದಕ್ಕೆ ನಾನು 1 ಸ್ಪೂನ್ ಹಾಕಿದ್ದೀನಿ. ನೀವು 1-2 ಸ್ಪೂನ್ ಹಾಕ್ಕೊಳ್ಳಿ. ಇವಾಗ ಹುರ್ಗಡ್ಲೆ, ಉಪ್ಪು ಎಲ್ಲ ಹಾಕ್ಬಿಟ್ಟು ಫಸ್ಟ್ ರೌಂಡಲ್ಲಿ ಈ ಥರ ಮಿಕ್ಸಿ ಮಾಡಿದ್ದೆ ನೋಡಿ. ಇಷ್ಟು ತರಿ ಬೇಡ, ಮತ್ತು ಇನ್ನೊಂದು ರೌಂಡ್ ಮಿಕ್ಸಿ ಮಾಡಿದಾಗ ಅದಕ್ಕೆ ಮಾಡಿದ್ದೀನಿ ನೋಡಿ. ಇಷ್ಟು ಸಣ್ಣಕ್ಕಿರಬೇಕು, ಜಾಸ್ತಿ ತರಿ ಮಾಡೋಕ್ಕೆ ಹೋಗಬೇಡಿ, ಚೆನ್ನಾಗಿ ಅನಿಸಲ್ಲ ಅದು ನೋಡಿ. ಅದಕ್ಕಿರಬೇಕು. ಒಂದು ತಟ್ಟೆಯಲ್ಲಿ ಹಾಕಿಬಿಡಿ ಮಾಡಿದ ತಕ್ಷಣ. ಸ್ವಲ್ಪ ಹೊತ್ತು ಅದು ಆರಿಂದೆ ಒಂದು ಡಬ್ಬಕ್ಕೆ ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳಿ ಹಾಕ್ಬಿಟ್ಟು. ಕೆಲವೊಂದು ಟೈಮ್ ಮನೇಲಿ ಪಲ್ಯ ಇರಲ್ಲ, ಸಾಂಬಾರು ಏನೂ ಇರಲ್ಲ, ಆವಾಗ ಈ ಥರ ಚಟ್ನಿ ಪುಡಿಗಳಿದ್ದಾಗ ಒಂದು ಸ್ವಲ್ಪ ಮೊಸರು ಹಾಕ್ಕೊಂಬಿಟ್ಟು ಚಪಾತಿಗೆ ತಿಂದ್ಬಿಡ್ಬೋದು. ಮಕ್ಕಳಿಗೂ ಇಷ್ಟ ಆಗುತ್ತೆ. ದೋಸೆಗೂ ಹಾಕ್ಕೋಬೋದು ಚಟ್ನಿ ಪುಡಿ. ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ದೋಸೆಗೂ ಬರುತ್ತೆ ನೋಡಿ. ಈ ಥರ ಡಬ್ಬಕ್ಕೆ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೇಕು. ಬಿಸಿ ಎಲ್ಲ ಆರಿದ್ದೆ ಅದನ್ನು ಕ್ಲೋಸ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಇವಾಗ ಇದು ನಮ್ಮ ಕಡೆ ಗುರೆಳ್ಳು ಅಂತೀವಿ, ಈ ಕಡೆ ಹುಚ್ಚೆಳ್ಳು ಅಂತಾರೆ. ಇದು ದಾವಣಗೆರೆ ಸೈಡ್ ಜಾಸ್ತಿ ಸಿಗುತ್ತೆ. ನಾವು ದಾವಣಗೆರೆಗೆ ಹೋದಾಗೆಲ್ಲ ಇದನ್ನ ತೊಗೊಂಬಂದು ಇಟ್ಕೊಂಡಿರ್ತೀವಿ. ಇದು ಅಷ್ಟೇ, ರೊಟ್ಟಿಗೆ, ಚಪಾತಿಗೆ ಮೊಸರು ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಈ ಪೌಡರ್ ಪಲ್ಯಗಳಿಗೂ ಯೂಸ್ ಮಾಡ್ಬೋದು. ಪಲ್ಯಕ್ಕೆಲ್ಲ ಯೂಸ್ ಮಾಡಿದರೆ ಆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಪಲ್ಯಗಳದೆಲ್ಲ. ಫಸ್ಟಿಗೆ ಇದನ್ನು ನೀಟಾಗಿ ಹುರಿಬೇಕು. ಯಾವ ಥರ ಅಂದರೆ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು ಚಟಪಟ ಅಂತ ಸೌಂಡ್ ಬರಬೇಕು, ಆ ಲೆವೆಲಿಗೆ ಅದನ್ನು ಹುರಿಬೇಕು. ಆಮೇಲೆ ಒಂದು ಕಾಳನ್ನು ತಗೊಂಡು ಒಂದು ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ನೋಡಿದ್ರೆ ಅದು ಗೊತ್ತಾಗುತ್ತೆ ಇದು ಫ್ರೈ ನೀಟಾಗಿ ಆಗಿದೆಯೋ ಇಲ್ವಾ ಅಂತ. ಚೆನ್ನಾಗಿ ಹುರಿಬೇಕು. ಹುರಿದ್ಬಿಟ್ಟು ಒಂದು ತಟ್ಟೆಗೆ ಅದನ್ನು ಶಿಫ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಆರೋದಕ್ಕೆ ಬಿಡಬೇಕು, ಬಿಸಿ ಇದ್ದಾಗ ಮಿಕ್ಸಿ ಮಾಡಬಾರ್ದು. ಇದಕ್ಕಷ್ಟೇ ಕರಿಬೇವು ಇದಕ್ಕೂ ಜಾಸ್ತಿನೇ ಹಾಕ್ಕೋಬೋದು. ಮತ್ತು ಬೆಳ್ಳುಳ್ಳಿ ಅಷ್ಟೇ, ಉಪ್ಪು ಮತ್ತು ಖಾರದ ಪುಡಿನೂ ಹಾಕ್ಕೋಬೋದು. ಬೇಕಂದರೆ ನಿಮಗೆ ಖಾರದ್ದು ಬೇಕು ಅಂದರೆ ಖಾರದ ಪುಡಿನೂ ಹಾಕ್ಕೊಳ್ಳಿ. ಇವಾಗ ಒಂದು ಜಾರಿಗೆ ಹಾಕ್ಕೊಂಬಿಟ್ಟು ಖಾರದ ಪುಡಿ ಹಾಕಿರೋದು ಟೇಸ್ಟ್ ಚೆನ್ನಾಗಿರುತ್ತೆ. ಈ ಥರ ಪ್ಲೇನಾಗಿ ಮಾಡೋದು ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ಬೆಳ್ಳುಳ್ಳಿ, ಇದಕ್ಕೂ ಅಷ್ಟೇ ಸಿಪ್ಪೆ ತೆಗೆದಿರಬೇಕು ಬೆಳ್ಳುಳ್ಳಿದು. ನಾವು ಬೆಳ್ಳುಳ್ಳಿ ಎಷ್ಟು ಹಾಕ್ತೀವೋ ಅಷ್ಟು ಅದರದ್ದು ಫ್ಲೇವರ್ ಚೆನ್ನಾಗಿ ಬರುತ್ತೆ. ಮತ್ತು ಉಪ್ಪು ನೋಡಿ. ಈ ಥರ ಅದನ್ನು ಮಿಕ್ಸಿ ಮಾಡ್ಕೋಬೇಕು. ಜಾಸ್ತಿ ಸಣ್ಣಕ್ಕೆ ಮಾಡಬೇಡಿ, ಒಂದೇ ಸರಿಗೆ ಅದು ಸಣ್ಣ ಆಗಿಬಿಟ್ರೆ ಒಂಥರ ಆಯಿಲಲ್ಲಿ ಬಿಟ್ಕೊಂಡ್ಬಿಟ್ಟಿರುತ್ತೆ ಅದರಲ್ಲಿ. ನೋಡಿ ನಿಧಾನಕ್ಕೆ ಮಿಕ್ಸಿ ಮಾಡ್ಕೊಳ್ಳಿ ನೋಡಿ. ಈ ಹದದಲ್ಲಿ ಇರಬೇಕು. ಮಾಡಿದ ಮೇಲೂ ಅಷ್ಟೇ ಒಂದು ತಟ್ಟೆಯಲ್ಲಿ ಹಾಕ್ಬಿಟ್ಟು ಅದನ್ನು ಆರೋಗ್ಯ ಬಿಟ್ಬಿಡಿ. ಆಮೇಲೆ ಈ ಥರ ಬಾಕ್ಸ್ಗಳಿಗೆ ಹಾಕ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಳ್ಳಿ, ಚೆನ್ನಾಗಿರುತ್ತೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.